ಇವತ್ತಿನ ನಮ್ಮ ವಿಡಿಯೋನಲ್ಲಿ ಮಕ್ಕಳದು ಸ್ಕಿನ್ ಕೇರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮಕ್ಕಳು ಹುಟ್ಟಿದ ತಕ್ಷಣ 48 ಅವರ್ಸ್ ತನಕ ಯಾವುದೇ ಕಾರಣಕ್ಕೂ ಮಗುಗೆ ಸೋಪನ್ನು ಯೂಸ್ ಮಾಡಬಾರ್ದು. ಸೊ ಲುಕ್ ವಾರ್ಮ್ ವಾಟರಲ್ಲಿ ಸ್ಪಂಜಿಂದ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ತಾರೆ 48 ಅವರ್ಸ್ ತನಕ. ಆಫ್ಟರ್ 48 ಅವರ್ಸ್ ಆದಮೇಲೆ ನೀವು ಮಗುಗೆ ಬೇಬಿ ಸೋಪನ್ನು ಯೂಸ್ ಮಾಡ್ಬೋದು. ಅದನ್ನು ನೀವು ಪೀಡಿಯಾಟ್ರಿಕ್ಕಿಂದ ಯಾವ ಸೋಪ್ ಯೂಸ್ ಮಾಡ್ಬೋದು ಅನ್ನೋದನ್ನು ಕೇಳಿಬಿಟ್ಟು ಯೂಸ್ ಮಾಡೋದು ಒಳ್ಳೆಯದು. ಯಾಕೆಂತಂದರೆ ಹುಟ್ಟಿದ ಮಗುಗೆ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ರ್ಯಾಷಸ್ ಆಗೋ ಚಾನ್ಸಸ್ಸು, ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೋಸ್ಕರ ನೀವು ಡಾಕ್ಟ್ರದ್ದು ಒಂದು ಸಾರಿ ಕನ್ಸಲ್ಟ್ ಮಾಡಿ ಅವ್ರದ್ದು ಒಪಿನಿಯನ್ ತೊಗೊಂಡು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರೋ, ಯಾವ ಬ್ರ್ಯಾಂಡ್ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೋ ಅದನ್ನು ಯೂಸ್ ಮಾಡೋದು ಒಳ್ಳೆಯದು. ಅದಲ್ಲದೆ ಇನ್ನು ಮಗುದು ಆಯಿಲ್ ಮಸಾಜ್ ಅಂತ ಬಂದವಾಗ ಮಗುಗೆ ಸೀಸನ್ ಸಮ್ಮರ್ ಇತ್ತು ಅಂತಂದರೆ ಕೊಕೊನಟ್ ಆಯಿಲು ಸೇಫ್ ಅಂತ ಹೇಳ್ತಾರೆ ಮಕ್ಕಳಿಗೆ ಮಸಾಜ್ಗೆ. ಮತ್ತು ಆಲಿವ್ ಆಯಿಲನ್ನು ವಿಂಟರ್ ಸೀಸನ್ನಲ್ಲಿ ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಮಗುಗೆ ಆಯಿಲ್ ಮಸಾಜಿಂದ ಮಗು ಮತ್ತು ಪೇರೆಂಟ್ಸ್ ಮಧ್ಯದಲ್ಲಿರುವಂಥ ಬಾಂಡಿಂಗು ಚೆನ್ನಾಗಿ ಆಗುತ್ತೆ. ಮತ್ತು ಅದ್ರ ಜೊತೆಗೇನೆ ಸ್ಕಿನ್ನು ಮಾಯ್ಶ್ಚರ್ ಆಗೂ ಇರುತ್ತೆ ಮಗುಗೆ. ಇದಲ್ಲದೆ ಕಣ್ಣಿಗೆ ಕಾಡಿಗೆ ಡಾಕ್ಟರ್ಸು ಆದಷ್ಟು ಈಗ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ನು ನಮಗೆಲ್ರಿಗೂ ಗೊತ್ತಿದೆ, ಎಲ್ಲ ಪ್ರಾಡಕ್ಟ್ಸಲ್ಲೂ ಈಗ ಕೆಮಿಕಲ್ಸ್ ಇರ್ತವೆ. ಸೊ ಕಣ್ಣು ತುಂಬ ಇಂಪಾರ್ಟೆಂಟ್ ಆರ್ಗನ್ನು, ಮತ್ತು ಮಗುದು ಕಣ್ಣು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನೀವು ಯೂಸ್ ಮಾಡೋ ಕಾಡಿಗೆಯಲ್ಲಿ ಏನೋ ಕೆಮಿಕಲ್ಸ್ ಇತ್ತು ಅಂತಂದರೆ, ಹಾರ್ಮ್ಫುಲ್ ಕೆಮಿಕಲ್ಸ್ ಇತ್ತು ಅಂತಂದರೆ ಮಗುಗೆ ಐ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ನೀವು ಆದಷ್ಟು ಕಾಡಿಗೆ ಯೂಸ್ ಮಾಡದೇ ಇರೋದು ಒಳ್ಳೆಯದು. ಇದ್ರ ಜೊತೆಗೆ ಮತ್ತು ಪೌಡ್ರನ್ನೂ ಈಗೀಗ ಡಾಕ್ಟ್ರು ಫೇಸ್ ಪೌಡ್ರನ್ನ ಯೂಸ್ ಮಾಡಬಾರ್ದು, ಟ್ಯಾಲ್ಕಮ್ ಪೌಡರು ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ ಏನು ಅಂತಂದರೆ, ಮಗುಗೆ ಫೇಸ್ ಹತ್ರ ನಾವು ಪೌಡ್ರ್ ಯೂಸ್ ಮಾಡಿದವಾಗ ಅದು ಬ್ರೀತ್ ಮಾಡುತ್ತೆ, ಅದು ಲಂಗ್ಸ್ಗೆ ಹೋಗಿ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ನೀವು ಯೂಸ್ ಮಾಡಲೇಬೇಕು ಅಂತ ಇದ್ದರೆ ಅಂಡರ್ ಆರ್ಮ್ಸು ಅಥವಾ ಫೋಲ್ಡಿಂಗ್ ಸ್ಕಿನ್ ಎಲ್ಲಿರುತ್ತೋ ಅಲ್ಲಿ ಸ್ವೆಟ್ ಆಗುವಂಥ ಜಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಮಗು ಬೆಳೀತಾ ಹೋದಂಗೆಲ್ಲ ಒಂದು 2-3 ವರ್ಷ ಆದಂಗೆ ಮಗು ಹೊರಗಡೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಥವಾ ಸ್ವಿಮ್ಮಿಂಗ್ ಕಲ್ತ್ಕೊಳ್ಳೋಕೆ ಹೋಗುತ್ತೆ. ಇಂಥ ಟೈಮ್ನಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ ಡಾಕ್ಟರ್ಸು. ಸೊ ಸನ್ಸ್ಕ್ರೀನಲ್ಲಿ ಒಂದು ಫಿಸಿಕಲ್ ಸನ್ಸ್ಕ್ರೀನು, ಇನ್ನೊಂದು ಕೆಮಿಕಲ್ ಸನ್ಸ್ಕ್ರೀನ್ ಅಂತ ಬರುತ್ತೆ. ಸೊ ಡಾಕ್ಟರ್ಸ್ ರೆಕಮೆಂಡ್ ಮಾಡೋದು ಫಿಸಿಕಲ್ ಸನ್ಸ್ಕ್ರೀನ್ನ. ಏನು ಮಾಡುತ್ತೆ ಫಿಸಿಕಲ್ ಸನ್ಸ್ಕ್ರೀನ್ ಅಂತಂದರೆ, ನಾವು ಸ್ಕಿನ್ಗೆ ಫಿಸಿಕಲ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದವಾಗ ಅದು ಯು ವಿ ರೇಸನ್ನು ಡೈರೆಕ್ಟಾಗಿ ಅವಾಯ್ಡ್ ಮಾಡುತ್ತೆ, ನಮ್ಮ ಸ್ಕಿನ್ಗೆ ಎಫೆಕ್ಟ್ ಆಗೋದನ್ನು. ಅದೇ ಕೆಮಿಕಲ್ ಸನ್ಸ್ಕ್ರೀನ್ನ ಯೂಸ್ ಮಾಡಿದವಾಗ ಆ ಯು ವಿ ರೇಸು ಕೆಮಿಕಲ್ ರಿಯಾಕ್ಟಿಂದ ಯು ವಿ ರೇಸನ್ನು ಸ್ಕಿನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಂಗಾಗ್ಬಿಟ್ಟು ಡಾಕ್ಟರ್ಸು ಆದಷ್ಟು ಫಿಸಿಕಲ್ ಸನ್ಸ್ಕ್ರೀನನ್ನು ಮಕ್ಕಳಿಗೆ ರೆಕಮೆಂಡ್ ಮಾಡ್ತಾರೆ. ಸೊ ಇವಿಷ್ಟು ಕೆಲವು ಮಕ್ಕಳಿಗೆ ಬೇಸಿಕ್ ಸ್ಕಿನ್ ಕೇರ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಇದಲ್ಲದೇನೆ ಮಗುಗೆ ಒಂದು 6 ಮಂತ್ಸ್ ಆದಮೇಲೆ ನಾವು ಮೇಲೆ ಫುಡ್ ಸ್ಟಾರ್ಟ್ ಮಾಡ್ತೀವಲ್ವ, ಆ ಫುಡ್ಡಲ್ಲಿ ಮಗುಗೆ ಯಾವುದಾದ್ರೂ ಫುಡ್ಡಿಂದ ಅಲರ್ಜಿ ಆಯಿತು ಅಂತಂದರೆ ನೀವು ತಕ್ಷಣ ಆ ಫುಡ್ಡನ್ನು ನಿಲ್ಲಿಸಿ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಡಾಕ್ಟ್ರದ್ದು ರೆಕಮೆಂಡ್ ತೊಗೊಳ್ಳೋದು ಒಳ್ಳೆಯದು. ಸೊ ಇದಲ್ಲದೆ ಬಾರ್ನ್ ಬೇಬಿಗೆ ಇಮಿಡಿಯೇಟಾಗಿ ಒಂದು ಸ್ವಲ್ಪ ಕಣ್ಣತ್ರ, ಐಬ್ರೋಸ್ ಹತ್ರ ಸ್ವಲ್ಪ ರ್ಯಾಷಸ್ ಇರುತ್ತೆ, ಮತ್ತು ತಲೆ ಹಿಂದ್ಗಡೆ ಸ್ವಲ್ಪ ರ್ಯಾಷಸ್ ಇರುತ್ತೆ. ಇವೆಲ್ಲ ನಾರ್ಮಲ್ಲು ಅಂತ ಹೇಳ್ತಾರೆ. ಇದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಏನಿರಲ್ಲ ಅಂತಲೂ ಹೇಳ್ತಾರೆ. ಅದು ಅದಾಗದೇ ಹೋಗುತ್ತೆ. ಮತ್ತು ಮಿಲಿಯಾ ಅಂತ ಹೇಳ್ಬಿಟ್ಟು ವೈಟ್ ಗುಳ್ಳೆ ಬರುತ್ತೆ ಚಿಕ್ಕದಾಗಿ, ಅದನ್ನು ನೀವು ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಅದು ಅದಾಗೆ ಹೋಗುತ್ತೆ. ಯಾವಾಗ ನಾವು ಅದನ್ನು ರ್ಯಾಷಸ್ನ ಅಥವಾ ಅಲರ್ಜಿನ ಸೀರಿಯಸ್ ಆಗಿ ತೊಗೋಬೇಕು ಅಂತಂದರೆ, ಇನ್ ಕೇಸ್ ಮಗುಗೇನಾದರೂ ಯಾವುದಾದ್ರೂ ಇನ್ಸೆಕ್ಟ್ಸ್ ಬೈಟ್ ಮಾಡಿದ್ದು ಅಥವಾ ಮಸ್ಕಿಟೋ ಬೈಟ್ ಮಾಡಿ ರ್ಯಾಷಸ್ ಜಾಸ್ತಿ ಆಗಿ ರೆಡ್ಡಿಶ್ ಆಗಿ ಆದವಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಸೊ ಇವಿಷ್ಟು ಸ್ವಲ್ಪ ಬೇಸಿಕ್ಕು ಮಕ್ಕಳಿಗೆ ಬೇಕಾಗಿರೋಂಥ ಸ್ಕಿನ್ ಕೇರ್ ಬಗ್ಗೆ ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.